ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಿಗ್ಗೆ ಒಂದು 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಸೀಮಂತ ಡೇಟ್ ಕೇಳೋದು ಪ್ಲ್ಯಾನ್ ಅಂದ್ಕೊಂಡಿದ್ದೀವಿ ಸಂಜೆ ಹೋಗೋಣ ಅಂತ. ಸಂಜೆಗೆ ಬಂದಮೇಲೆ ಹಾಗೆ ಹಾಸ್ಪಿಟಲ್ ರೆಗ್ಯುಲರ್ ಚೆಕಪ್ ಇದೆ ಇವತ್ತು ನಂದು. ಹಾಸ್ಪಿಟಲ್ಲು ಕೂಡ ಹೋಗಿ ಬರಬೇಕು. ಇವಾಗ ಹಾಲನ್ನ ಕಾಸ್ಕೊತಿದ್ದೆ. ಪ್ರೋಟೀನ್ ಪೌಡ್ರು ಹಾಕ್ಕೊಂಡು ಕುಡಿಯೋದು. ಇದು ನನಗೆ ಊಟ ಆದಮೇಲೆ, ಮಾರ್ನಿಂಗ್ ಊಟ ಆದಮೇಲೆ, ನೈಟ್ ಮಲಗಬೇಕಾದ್ರೆ ಊಟ ಆದಮೇಲೆ ಹಾಕ್ಕೊಂಡು ಕುಡೀರಿ ಅಂತ ಹೇಳಿದ್ದಾರೆ. ನಾನು ಇವಾಗ ಸ್ವಲ್ಪ ಲೇಟ್ ಆಯಿತು ತೊಗೊಳೋದು. ಇವಾಗ ಕುಡಿಬೇಕು ಹಾಕ್ಕೊಂಡು. ಇದರಲ್ಲಿ ನಾನು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೀನಿ. ವೆನಿಲಾ ಫ್ಲೇವರ್ ಕೂಡ ಇರುತ್ತೆ, ಬಟ್ ನನಗೆ ಚಾಕ್ಲೇಟ್ ಫ್ಲೇವರ್ ತುಂಬ ಇಷ್ಟ, ನಿಮ್ಗೆ ಆಲ್ರೆಡಿ ಗೊತ್ತಲ್ವ. ಹಾಗಾಗಿ ನಾನು ಚಾಕ್ಲೇಟ್ ಫ್ಲೇವರ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ನಿಮ್ಗೆಲ್ರಿಗೂ ಒಂದು ಕ್ವಶನ್ ಕೇಳಬೇಕಿತ್ತು. ಏನಂದರೆ ನಿಮ್ಮೆಲ್ರದ್ದು ನ್ಯೂ ಇಯರ್ ರೆಸಲ್ಯೂಷನ್ ಏನು ಇಟ್ಕೊಂಡಿದ್ದೀರಾ ಈ ವರ್ಷ ಅಂತ ಹೇಳಿ. 2026 ನಂದು ನೀವು ಕೇಳ್ತೀರಾ ನೀವೇನು ಇಟ್ಕೊಂಡಿದ್ದೀರಾ ಹೇಳಿ ಸೌಮ್ಯ ಅಂತ. ನಂದು ದೊಡ್ಡದಾಗೆಲ್ಲ ಏನಿಲ್ಲ, ಬಟ್ ಒಂದಷ್ಟು ಪ್ಲ್ಯಾನ್ಸ್ ಇದ್ದಾವೆ ಈ ವರ್ಷ. ಇದು ಆಗಬೇಕು ಅಂತ ನೋಡೋಣ, ಅದು ಟೈಮ್ ಬಂದಾಗ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ಇಯರ್ ಅದಾಗುತ್ತೆ ಅಂತ. ಆ್ಯಂಡ್ ಅದಾದಮೇಲೆ ಇನ್ನು ಕೆಲವೊಂದಷ್ಟು ಇದ್ದಾವೆ, ಎಲ್ಲನೂ ಟೈಮ್ ಬಂದಾಗಲೇ ಹೇಳ್ತಾ ಹೋಗ್ತೀನಿ ನಾನು. ಆ್ಯಂಡ್ ಅದರಲ್ಲೂ ಮೇಯ್ನ್ ಈ ವರ್ಷದ್ದು ಅಂತ ಅಂದರೆ ಇನ್ನೇನಿದೆ, ಡೆಲಿವರಿ ಆದಮೇಲೆ ಪಾಪು ನೋಡ್ಕೊಳ್ಳೋದು, ಈ ಥರದ್ರಲ್ಲೇ ಆಗೋಗುತ್ತೆ ಈ ವರ್ಷ ಫುಲ್ಲು ಅಂತ ಅನಿಸುತ್ತೆ. ಎಲ್ಲನೂ ಚೆನ್ನಾಗಾಗಲಿ ಮೇಯ್ನು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅದು ತುಂಬಾ ಇಂಪಾರ್ಟೆಂಟ್ ನನಗೆ ಈ ವರ್ಷ. ಎಲ್ಲನೂ ಚೆನ್ನಾಗಿ ಸ್ಮೂತಾಗಿ ಆದರೆ ಸಾಕು. ಇನ್ನೇನಂತ ಬೇಜಾರಾಗೆಲ್ಲ ಏನೂ ಇಲ್ಲ. ನಾವೆಲ್ಲ ಚಿಕ್ಕ ಪುಟ್ಟದವೇ. ನಿಮ್ದೇನೇನಿದೆ ಅಂತಲೂ ಹೇಳಿ ಆಯಿತಾ. ನಾನು ನಿಮ್ಮ ಕಮೆಂಟ್ಸ್ನ ನೋಡ್ತೀನಿ, ರಿಪ್ಲೈ ಕೂಡ ಮಾಡ್ತೀನಿ. ಆ್ಯಂಡ್ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಆಗಲಿ ಈ ವರ್ಷ ಅಂತ ನಾನು ಕೂಡ ಪ್ರೇ ಮಾಡ್ಕೋತೀನಿ. ಎಲ್ಲನೂ ಆಗಲಿ, ನೀವು ಅಂದ್ಕೊಂಡಿರೋದೆಲ್ಲನೂ. ಕೋಲ್ಡ್ ಇನ್ನೂ ಹೋಗಿಲ್ಲ. ಇವತ್ತು ಹಾಸ್ಪಿಟಲ್ಗೆ ಹೋಗ್ತೀನಲ್ವ, ಏನಾದರೂ ಕೇಳ್ತೀನಿ ಟ್ಯಾಬ್ಲೆಟ್ಸ್ ಕೊಡ್ತಾರಾ ಇಲ್ಲ ಏನು ಕೊಡ್ತಾರೆ ಅಂತ. ನಂಗೆ 3rd ಮಂತಲ್ಲ ಆದಾಗ ಕ್ಯಾಪ್ಸ್ಯೂಲ್ ಕೊಟ್ಟಿದ್ರು, ಅದನ್ನು ವಾಟ್ರಲ್ಲಿ ಹಾಕ್ಕೊಂಡು ಅದು ಸ್ಟೀಮ್ನ ತೊಗೊಳೋದು. ಈ ಟೈಮ್ ನೋಡಬೇಕು, ಕೇಳ್ಕೊಂಡು ಬರ್ತೀನಿ. ಆ್ಯಂಡ್ ನನಗೆ ಇವಾಗ 8th ಮಂತ್ ಸ್ಟಾರ್ಟ್ ಆಗಿದೆ. ಸ್ಕ್ಯಾನಿಂಗ್ ಏನಿಲ್ಲ ಈ ಮಂತಲ್ಲಿ, ಬಟ್ ಸ್ಟಿಲ್ ನಾವು ಇವಾಗ ಬಿಟ್ಟೆಲ್ಲ ಕೇಳ್ಬೋದು, ತೋರಿಸ್ತಾರೆ ರೆಗ್ಯುಲರ್ ಚೆಕಪ್ ಇದ್ದಾಗೂ. ಅದೊಂದು ನನಗೆ ಖುಷಿ. ಯಾರಿಗೆ ಆಗಲಿ ಸ್ಕ್ಯಾನಿಂಗ್ ಹೋಗ್ತಿದ್ದೀವಿ ಅಂದಾಗ ಬಿಟ್ಟು ಕೇಳೋದೇ ಸ್ಪೆಷಲ್ಲು, ಯಾವ ತಾಯಿಗಾದ್ರೂ. ಅದು ಬಿಟ್ಟರೆ ಸ್ಕ್ಯಾನಿಂಗ್ 9th ಮಂತಲ್ಲಿದೆ. 9th ಮಂತಲ್ಲಿ ಸ್ಕ್ಯಾನಿಂಗ್ ಬಿಟ್ಟರೆ ಇನ್ನೇನು ಇಲ್ಲ ಅಂತ ಅನ್ಕೋತೀನಿ. ಬ್ಲಡ್ ಟೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ನಮ್ಗೆ ಒಟ್ಟಲ್ಲಿ 8th ಮಂತಲ್ಲಿ ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳಿದ್ದಾರೆ. 9th ಮಂತಲ್ಲಿದ್ದಾಗ ಅದು ಬೇಕಾದ್ರೆ ನಾನು ಸಪ್ರೇಟ್ ಏನಾದರೂ ಇದ್ದರೆ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಂಡ್ ಬೇಬಿ ವೆಯ್ಟ್ ಎಲ್ಲ ಸುಮಾರು ಜನ ಕೇಳ್ತಾನೆ ಇದ್ದೀರಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಟಿಲ್ ಮೆಸೇಜಸ್ ಮಾಡ್ತಿದ್ದೀರಾ. ಆದ್ರೂ ನಾನು ಎಲ್ಲ ಮೆಸೇಜಿಗೆ ರಿಪ್ಲೈ ಮಾಡ್ತಿದ್ದೀನಿ. ಬಿಕಾಸ್ ಸುಮಾರು ಜನ ಪ್ರೆಗ್ನೆಂಟ್ ಲೇಡೀಸೇ ಕೇಳ್ತಿರ್ತೀರಲ್ಲ, ನಿಮಗೂ ಒಂದು ಐಡಿಯಾ ಬರಲಿ ಅಂತ. ಬಟ್ ಸ್ಟಿಲ್ ನೀವು ಕಂಪೇರ್ ಮಾಡ್ಕೋಬೇಡಿ, ನಿಮ್ಮ ಜರ್ನಿಗೂ ಬೇರೆ ಜರ್ನಿಗೂ ಎಲ್ಲರದ್ದು ಡಿಫ್ರೆಂಟ್. ನಿಮ್ಮದು ಜಾಸ್ತಿ ಇದ್ದರೂ ನಂದು ಬೇಬಿ ವೆಯ್ಟ್ ಕಡಿಮೆ ಇರ್ಬೋದು, ನಂದು ಜಾಸ್ತಿ ಇದ್ದರೆ ನಿಮ್ದು ಕಡಿಮೆ ಇರ್ಬೋದು. ಡಿಪೆಂಡ್ಸ್ ಅಷ್ಟೇ, ಹಂಗೆಲ್ಲ ಕಂಪೇರ್ ಮಾಡ್ಕೋಬೇಡಿ. ಬಟ್ ಸ್ಟಿಲ್ ನೀವು ಒಂದು ಸಮಾಧಾನಕ್ಕೋಸ್ಕರ ಕೇಳ್ತೀರಾ ಅಂದ್ಬಿಟ್ಟು ನಾನು ಎಲ್ಲನೂ ರಿಪ್ಲೈ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲ ಮೆಸೇಜಸ್ಗೂ. ಇವಾಗ ಹಾಲು ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮಂಡೇ ಅಲ್ವಾ. ಸೊ ನಿಧಾನಕ್ಕೆ, ಆದಷ್ಟು ನಿಧಾನಕ್ಕೇ ಮಾಡ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಹೇಳಿದ್ದಾರೆ, ಇನ್ಮೇಲಿಂದ ನಿಮಗೆ ಆದ್ರೇ ಮಾಡು, ಆಗಲಿಲ್ಲ ಅಂದರೆ ತುಂಬ ರಿಸ್ಕ್ ತೊಗೊಂಡು ಎಫರ್ಟ್ ಹಾಕಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ಅಡುಗೆ ವಿಷಯದಲ್ಲೂ ಅಷ್ಟೇ ಅಂತ. ಅದು ಮಾಡಲಿಲ್ಲ ಅಂತಂದರೆ ಹೋಟ್ಲಲ್ಲಿ ತಿನ್ನಬೇಕಾಗುತ್ತೆ. ಅದಕ್ಕೆ ನಾನು ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡ್ತೀನಿ. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ, ಸುಮಾರು ಹೊತ್ತು ನಿಂತ್ಕೊಂಡು ನನಗೆ ಕೆಲಸ ಮಾಡೋಕ್ಕಾಗ್ತಿರಲ್ಲ, ಹೊಟ್ಟೆ ಭಾರ ಅನಿಸ್ತಿರುತ್ತೇನೋ ಒಂಥರ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅನಿಸ್ತಿರುತ್ತೆ. ಒಂದು 10-15 ನಿಮಿಷ ಅಡುಗೆ ಮನೇಲಿದ್ದರೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬಂದು ಕೆಲಸಗಳು ಮಾಡ್ಕೊತಿರ್ತೀನಿ. ಇನ್ಮೇಲಿಂದ ಸ್ವಲ್ಪ ಸ್ಲೋಗೆ ಎಲ್ಲ ದಿನಗಳು ಹೋಗ್ತವೆ. ಯಾವುದೂ ಆ್ಯಕ್ಟಿವ್ ಆಗಿಲ್ಲ, ಕೆಲಸಗಳು ಅಷ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡಿಕೊಂಡು ಹೋಗೋದು ಅಷ್ಟೇ. ಈ ಕೆಲಸನೂ ಮಾಡಲಿಲ್ಲ ಅಂದರೆ ನಂಗೆ ಬೋರ್ ಆಗುತ್ತೆ ಅಲ್ವ ಮನೆಯಲ್ಲಿ, ಅದಕ್ಕೆ ನಾನೇ ಮಾಡ್ತಾಯಿರ್ತೀನಿ. ಓಕೆ ಗೈಸ್, ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಈವ್ನಿಂಗಿಂದ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾವು 6 ಹಂಗೆಲ್ಲ ಹಾಸ್ಪಿಟಲ್ಗೆ ಹೋಗ್ತೀವಲ್ಲ, ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ಫುಲ್ಲು ಸ್ಟ್ರೈಟ್ ನಿಂತ್ಕೊಂಡು ಕಸ ಗುಡಿಸೋಣ ಅಂತ ಎಷ್ಟೊಂದು ಸತಿ ಅನ್ಕೋತೀನಿ. ಬಟ್ ಸ್ವಲ್ಪ ಆದರೂ ನಾನು ಬೆಂಡ್ ಆಗಿರ್ತೀನಿ, ಅದೇನೋ ಅಭ್ಯಾಸ. ಅದಕ್ಕೆ ಬ್ಯಾಕ್ ಪೇನ್ ಬಂತಲ್ಲ, ಕೈ ಸ್ವಲ್ಪ ಸಪೋರ್ಟು ಕೂಡ ನಾನು ತಗೊಂಡೆ, ನೀವೇ ವಿಡಿಯೋದಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಮಿಂತ್ರದು ಪಾರ್ಸಲ್ ಕೂಡ ಬಂದಿತ್ತು, ಅಲ್ಲೇ ಚೇರ್ ಮೇಲಿದೆ. ಅದನ್ನು ಓಪನ್ ಮಾಡೋಕ್ಕೂ ಕೂಡ ಅವತ್ತು ಟೈಮೇ ಸಿಗಲಿಲ್ಲ. ಒಂದು ಮ್ಯಾಕ್ಸಿ ಡ್ರೆಸ್ಸನ್ನು ಮತ್ತು ಒಂದು ಟೋಟ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ. ಮ್ಯಾಕ್ಸಿ ಡ್ರೆಸ್ ಮಾತ್ರ ರಿಸೀವ್ ಆಗಿತ್ತು. ಟೋಟ್ ಬ್ಯಾಗು ಬಂದಮೇಲೆ ನಾನು ಯಾವುದಾದ್ರೂ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಟೋಟ್ ಬ್ಯಾಗ್. ಅದು ಅಂದರೆ
ಡಾಕ್ಯುಮೆಂಟ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಕಂಫರ್ಟಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಟೋಟ್ ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಆಫ್ಟರ್ ಡೆಲಿವರಿನೂ ಅದು ತುಂಬಾ ಯೂಸ್ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ಬ್ಯಾಗು. ನೋಡೋಣ ರಿಸೀವ್ ಆದಾಗ ಹೇಗಿರುತ್ತೆ ಅಂತ. ಅದು ಬಂದಮೇಲೆ ಡೆಫಿನೆಟ್ಲಿ ಯಾವುದಾದ್ರೂ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಈವ್ನಿಂಗ್ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ಕುರ್ತಾ ಸೆಟ್ ಯಾವುದೂ ನನಗೆ ಫಿಟ್ ಆಗ್ತಿಲ್ಲ. ಯಾಕಂದರೆ ಎಸ್ ಸೈಜ್ ನಾನು ಯೂಸ್ ಮಾಡ್ತಿದ್ದೆ. ಸ್ವಲ್ಪ ಫಿಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕುರ್ತಾ ಸೆಟ್ ಯಾವುದೂ ಯೂಸ್ ಮಾಡ್ತಿಲ್ಲ. ಎಲ್ಲೋ ಒಂದೆರಡು ಫ್ರೀ ಅಂತ ಅನಿಸುತ್ತೆ ಅಷ್ಟೇ. ಅದನ್ನು ಮಾತ್ರ ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಒಂದು ವೇರ್ ಮಾಡಿದ್ದೆ ಅಲ್ವಾ, ಅದೊಂದು ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ. ಬಟ್ ಅದೂ ಅನಾರ್ಕಲಿ ಕಟ್ಟಾಗಿರೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಈ ಟೈಮಲ್ಲಿ ವೇರ್ ಮಾಡೋಕ್ಕೆ. ಈ ಮ್ಯಾಕ್ಸಿ ಡ್ರೆಸ್ಸೇ ಸ್ವಲ್ಪ ಫ್ರೀಯಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಇದನ್ನೇ ವೇರ್ ಮಾಡಿದೆ ಇವತ್ತು ಕೂಡ. ಓಕೆ, ಪೂಜೆ ಎಲ್ಲ ಮಾಡಿದೆ. ಇವಾಗ ಇನ್ನೇನು ನೋಡಬೇಕು. ರಂಜಿತ್ ಅಪಾಯಿಂಟ್ಮೆಂಟ್ ಮಾರ್ನಿಂಗೇ ತೊಗೊಂಡಿದ್ದಾರಂತೆ. ಇವಾಗ ಮತ್ತೆ ಫೋನ್ ಮಾಡಿ ಕೂಡ ಹೇಳಿದ್ರಂತೆ ಅವ್ರಿಗೆ 8th ಮಂತ್ ಇವಾಗ ಜಾಸ್ತಿ ಹೊತ್ತು ಕೂರಿಸ್ಬೇಡಿ ಅಂತ. ಡೈರೆಕ್ಟ್ ಬಂದಿದ್ದ ತಕ್ಷಣ ನನ್ನ ಮೀಟ್ ಮಾಡಿ ಅಂತ ಹೇಳಿದ್ರಂತೆ. ನಾನು ಬೇಗನೆ ಹೋಗ್ತಾ ಇದ್ದೀನಿ. ಅಲ್ಲ, ಅವ್ರು ಬರೋದೇ 6:30 ಮೇಲಾಗುತ್ತೆ. ಇನ್ನೂ ಇವಾಗ 6 o'clock. ಬೇಗ ನಾನು ಹೋಗೋ ಅಷ್ಟೊತ್ತಿಗೆ ಆಗುತ್ತೆ, ಒಂದು 6:20-6:25 ಆಗುತ್ತೆ. ನಾನು ಹೋಗಿದ ತಕ್ಷಣ ರಿಪೋರ್ಟ್ ಕೊಟ್ಟರೆ ಟೋಕನ್ ನಂಬರ್ ಕರೀತಾರೆ ಅವರು. ಜಾಸ್ತಿ ಹೊತ್ತೇನು ಆಗಲ್ಲ ಅಂತ ಅನ್ಕೋತೀನಿ ಇವತ್ತು. ಬಿಕಾಸ್ ಜಸ್ಟ್ ರೆಗ್ಯುಲರ್ ಚೆಕಪ್ ಅಷ್ಟೇ ಅಲ್ವಾ, ಸ್ಕ್ಯಾನಿಂಗ್ ಏನಿಲ್ಲ, ಬೇಗ ಆಗೋಗ್ಬಿಡುತ್ತೆ. ಬಿಸಿನೀರು ಕೂಡ ತಗೋತಿದ್ದೀನಿ. ಇದು ಮಿಂತ್ರದ್ದು ಓಪನ್ ಮಾಡೋಕ್ಕಾಗಲಿಲ್ಲ ಕೊನೆಗೂ ಹೇಗಿದೆ ಅಂತ. ನಾಳೆ ಯಾವಾಗಾದರೂ ಓಪನ್ ಮಾಡ್ಕೊಡೋದು. ಬಿಸಿನೀರು ತೊಗೊಂಡಿದ್ದೀನಿ. ಶಾಲ್ ಕೂಡ ಶಾಲ್ ಕೂಡ ಇಟ್ಕೊಂಡಿದ್ದೀನಿ. ಚಳಿ ಆಗ್ತಿರುತ್ತೆ, ನೈಟ್ ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಶಾಲ್ ಇಟ್ಕೊಂಡಿದ್ದೀನಿ. ಅದೇ ಹೊಸದು ತೊಗೊಂಡಿದ್ದೆ ಅಲ್ವಾ, ಅದು ಇಟ್ಕೊಂಡಿದ್ದೀನಿ. ಕರ್ಚಿಫು ಒಂದು, ಅಷ್ಟೇ, ಇನ್ನೇನು ತೊಗೊಳೋದಿಲ್ಲ. ಒಂದು ಟೋಟ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ಇಟ್ಕೊಬೋದು ಡಾಕ್ಯುಮೆಂಟ್ಸ್ ಎಲ್ಲ. ನಮ್ಗೆ ಆಫ್ಟರ್ ಡೆಲಿವರಿನೂ ಯೂಸ್ ಆಗುತ್ತದು. ಏನಾದರೂ ಬೇಬಿದು ಕ್ಲಾತ್ ಕ್ಯಾರಿ ಮಾಡೋಕ್ಕೂ ಏನೇ ಇದ್ರೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಅದು. ಅಂದರೆ ಫೋಟೋಸಲ್ಲೆಲ್ಲ ನೋಡ್ತೀವಲ್ವ ನಾವು ಆರ್ಡ್ರ್ ಮಾಡಬೇಕಾದ್ರೆ. ಈ ವೀಕಲ್ ಬರುತ್ತಾ? ಈ ವೀಕಲ್ ಬರ್ಬೋದು ಅನಿಸುತ್ತೆ. ಬಂದಿದ್ದಾದ್ಮೇಲೆ ಶೇರ್ ಮಾಡ್ತೀನಿ ಯಾವ ಥರ ತೊಗೊಂಡೆ ಅಂತ ತೋರಿಸ್ತೀನಿ. ಹೋಗೋಣ ಇವಾಗ ಕ್ಯಾಬ್ ಬುಕ್ ಮಾಡಿ ಹೊರಡ್ತೀನಿ. ನಾನು ಕೆಳಗಡೆ 3rd ಫ್ಲೋರಿಂದ ಹೋಗೋ ಅಷ್ಟೊತ್ತಿಗೆ ಆಗುತ್ತಲ್ವ ಟೈಮು. ನಿಧಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಒಂದು 3 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಹಾಸ್ಪಿಟಲ್ ಡೀಟೇಲ್ಸ್ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಅಂದರೆ ಹಾಸ್ಪಿಟಲ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರಲಿಲ್ಲ. ಸ್ಟಿಲ್ ಸುಮಾರು ಜನ ಯಾವ ಹಾಸ್ಪಿಟಲು ಬಿಲ್ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಕೇಳ್ತಾನೆ ಇದ್ರಿ. ನಾನು ಎಲ್ಲನೂ ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇದೇ ಹಾಸ್ಪಿಟಲೇ ನಾವು ತೋರಿಸ್ತಿರೋದು, ಅನುಪಮ ಹಾಸ್ಪಿಟ್ಲು. ಇದು ಬ್ಯಾಡ್ರಳ್ಳಿಲಿ ಇರೋದು. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತು. ಎಲ್ಲನೂ ಇದೇ ಹಾಸ್ಪಿಟ್ಲಲ್ಲೇ ಇದೆ. ಸ್ಕ್ಯಾನಿಂಗ್ ಆಗಿರ್ಬೋದು ಪ್ರತಿಯೊಂದೂ. ಮತ್ತು ನಾವು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋದೇನಿಲ್ಲ. ಸುಮಾರು ಪ್ರೆಗ್ನೆಂಟ್ ಲೇಡೀಸೇ ಇಲ್ಲಿ ಬರೋದು. ತುಂಬ ರಶ್ ಕೂಡ ಇರುತ್ತೆ ಈವ್ನಿಂಗ್ ಟೈಮ್ ಕೂಡ. ಬಟ್ ನಮ್ಮದು ರೆಗ್ಯುಲರ್ ಚೆಕಪ್ ಇತ್ತಲ್ಲ, ನಾನು ಅವಾಗಲೇ ಹೇಳ್ದಂಗೆ ಸ್ಕ್ಯಾನಿಂಗ್ ಇರಲಿಲ್ಲ. ಹಂಗಾಗಿ ವಿತಿನ್ 10 ಮಿನಿಟ್ಸಲ್ಲಿ ನಮ್ಮದೆಲ್ಲ ಮುಗೀತು. ನಾನು ಅವಾಗಲೇ ಹೇಳ್ದಂಗೆ ಕೋಲ್ಡ್ಗೂ ಟ್ಯಾಬ್ಲೆಟ್ಸ್ನ ಇಸ್ಕೊಂಡೆ ಅವ್ರ ಹತ್ರ ಕೇಳಿ. ಅಂದರೆ ಡಾಕ್ಟ್ರ್ ಹತ್ರ ಬರ್ಸ್ಕೊಂಡು ಅಲ್ಲೇ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ವಿ. ಯಾವುದೇ ಆಗಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ತ್ ಅಪ್ಸೆಟ್ ಆದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರು ಸಜೆಸ್ಟ್ ಮಾಡಿದ್ದು ಟ್ಯಾಬ್ಲೆಟ್ನೇ ತೊಗೊಳ್ಳಿ. ಆಗ್ತಿತ್ತು, ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಬಜ್ಜಿ ತಿಂದ್ಕೊಂಡು ನಾವು ಸೀಮಂತಕ್ಕೆ ಡೇಟ್ ಕೇಳಬೇಕಿತ್ತಲ್ಲ, ಅದಕ್ಕೆ ಟೆಂಪಲ್ ಹತ್ರ ಬಂದ್ವಿ. ಡೇಟ್ ಗುರ್ತಾಕ್ಸ್ಕೊಂಡು ನಾವು ಅಂದ್ಕೊಂಡಿರೋ ಡೇಟ್ಗಳಲ್ಲೇ ಸಿಕ್ಕಿದೆ. ನಂದೇನು ಇದೇ ಡೇಟಲ್ಲಿ ಬೇಕು ಅಂತ ಇರಲಿಲ್ಲ, ಬಟ್ ರಂಜಿತ್ಗೆ ಬೇಕಿತ್ತು. ಬಿಕಾಸ್ ಅವರು ಫ್ರೀಯಾಗಿರ್ಬೇಕಲ್ಲ, ಅದಕ್ಕೆ ಅವ್ರು ಅಂದ್ಕೊಂಡಿರೋ ಡೇಟ್ಗೆ ಸಿಕ್ತಂತೆ. ಅದನ್ನೇ ಹೇಳ್ತಿದ್ರು, ನಾನು ಅಂದ್ಕೊಂಡಿರೋ ಡೇಟಲ್ಲೇ ಸಿಕ್ಕಿದೆ ಅಂತ. ಇವತ್ತು ಡೇ ಸ್ವಲ್ಪ ಎಕ್ಟಿಕ್ ಆಗಿತ್ತು, ನೀವೇ ನೋಡಿರ್ತೀರ. ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದು, ಫ್ರೆಶ್ ಅಪ್ ಆಗಿದ್ದು, ಇಷ್ಟು ಕೆಲಸ ಮಾಡೋದೇ ಸುಸ್ತು ಅನಿಸುತ್ತೆ. ಹಾಸ್ಪಿಟ್ಲಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಆಂದಿವೆ ಬರ್ತಾ ಉಡುಪಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. 2 ಥರ ಫುಡ್ ಆರ್ಡ್ರ್ ಮಾಡಿ ಇಬ್ಬರು ಶೇರ್ ಮಾಡ್ಕೊಂಡೇ ತಿನ್ನೋದು. ಇದು ಫ್ರಮ್ ಡೇ 1ಇಂದನೂ ನಮಗೆ ಅಭ್ಯಾಸ. ಬರ್ತಾ ಆಂದಿವೆ ವೆಜಿಟೇಬಲ್ಸ್ ತೊಗೊಂಡು ಸ್ಟೀಮ್ ತೊಗೊಳೋದಕ್ಕೆ ಕೇಳಿದ್ರು. ಅದಕ್ಕೆ ಮನೆಗೆ ಬಂದಿದ ತಕ್ಷಣ ಸ್ಟೀಮ್ ತೊಗೋತಾ ಇದ್ದೀನಿ. ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಟೀಮ್ ತೊಗೊಳ್ಳಿ, ಕಡಿಮೆ ಆಗುತ್ತೆ ಅಂತ ಹೇಳಿದರು. ಹಂಗಾಗಿ ನಾನು ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಸ್ಟೀಮ್ ತೊಗೊಂಡಿದ್ದು. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನ್ನ ನೋಡಿ ನನಗೆ ನಗು ಬರ್ತಿದ್ದೆ. 2 ಶಾಲು ಹಾಕೊಂಡು ಹೆಂಗೆ ಕೂತಿದ್ದೀನಿ ಅಲ್ವಾ ಅಂತ. ಕಾಫೂ ಬರ್ಬೋದೇನೋ ಅಂತ ಅಂದ್ಬಿಟ್ಟು ಅವರು ಸಿರಪ್ ಕೂಡ ಬರ್ಕೊಟ್ಟಿದ್ರು. ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ನಾನು ತೋರಿಸೋದನ್ನ ಯಾವುದೂ ನೀವು ತಗೋಬೇಡಿ. ನೀವು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ ಮೆಡಿಸಿನ್ಸ್ ತೊಗೊಳ್ಳಿ. ಈ ವ್ಲಾಗ್ ಎಡ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಎಲ್ಲನೂ ಓದ್ತೀನಿ. ಕೆಲವೊಂದು ಆಲ್ರೆಡಿ ಅಲ್ಲೇ ರಿಪ್ಲೈ ಮಾಡಿದ್ದೀನಿ, ಕೆಲವೊಂದು ಇವಾಗ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಆಲ್ರೆಡಿ ವ್ಲಾಗಲ್ಲಿ ಕಮೆಂಟ್ ಓದೋದನ್ನೇ ಸ್ಟಾಪ್ ಮಾಡಿಬಿಟ್ರಾ ಅಂತೆಲ್ಲ ಕೇಳ್ತಿದ್ದೀರಾ. ಕೆಲವೊಂದು ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ, ಕೆಲವೊಂದು ವ್ಲಾಗಲ್ಲಿ ಹೇಳ್ತೀನಿ ಅಂತ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಆ್ಯಂಡ್ ನಾನು ಇನ್ನೊಂದು ಅಡ್ರೆಸ್ ಮಾಡಬೇಕಿತ್ತು. ರೀಸೆಂಟಾಗಿ ನೋಡ್ತಿರ್ತೀರಲ್ವ, ಅವ್ರಿಗೆ ಗೊತ್ತಿಲ್ಲ. ನಾನು ಕೆಲವೊಂದು ಕಮೆಂಟ್ಸ್ಗೆ ವ್ಲಾಗಲ್ಲಿ ಹೇಳ್ತೀನಿ, ಕೆಲವೊಂದು ಕಮೆಂಟ್ಸ್ ರಿಪ್ಲೈ
ವ್ಲಾಗಲ್ಲಿ ಅಂದರೆ ಕಮೆಂಟ್ಸಲ್ಲೇ ರಿಪ್ಲೈ ಮಾಡ್ತೀನಿ ಅಂತ. ಸುಮ್ಮನೆ ನೆಗೆಟಿವ್ ಆಗಿ ಬಂದು ಕಮೆಂಟ್ ಮಾಡ್ತೀರಾ. ನಾನು ಮುಂಚೆ ಎಲ್ಲನೂ ಏನೇ ನೆಗೆಟಿವ್ ಅಷ್ಟು ಬರ್ತಿರಲಿಲ್ಲ, ಬಟ್ ಸ್ಟಿಲ್ ಬಂದ್ರೂ ಯಾವುದೂ ಡಿಲೀಟ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಹೇಳಿದ್ದೆ ನಾನು ಯಾವುದೂ ನೆಗೆಟಿವ್ ಡಿಲೀಟ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಬಿಟ್ಬಿಡ್ತೀನಿ ಅಂತ. ಕೆಲವೊಂದು ರಿಪ್ಲೈನೂ ಮಾಡ್ತೀನಿ ನಾನು ನೆಗೆಟಿವ್ ಬಂದುಬಿಟ್ರೆ. ಬಟ್ ನಾನು ಇವಾಗ ಒಂದು ಡಿಸೈಡ್ ಮಾಡಿದ್ದೀನಿ, ಈ ಟೈಮಲ್ಲಿ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ. ನೆಗೆಟಿವ್ ಕಮೆಂಟ್ಸ್ ಏನೇ ಬಂದರೂ ಡಿಲೀಟ್ ಮಾಡಿ ಬ್ಲಾಕ್ ಮಾಡೋಣ ಅಂತ. ನನಗೂ ರಂಜಿತ್ ಅದನ್ನೇ ಹೇಳಿದ್ರು, ಒಂದು ರೀಸೆಂಟಾಗಿ ಕಮೆಂಟ್ ಬಂದಿತ್ತು ನೆಗೆಟಿವ್ ಆಗಿ. ಸೊ ಹಂಗಾಗಿ ನಾನು ರಿಪ್ಲೈ ಮಾಡಿದ್ದೆ. ಫುಲ್ ಅವ್ರು ಏನೋ ಒಂಥರ ಆ್ಯಶಾಗಿ ಮಾತಾಡಿದರು. ಯಾವುದನ್ನೇ ಆಗಲಿ ನಿಜವಾಗ್ಲೂ ಹೇಳೋ ರೀತಿ ಹೇಳಿ. ಆ ಥರ ಅದಕ್ಕೆಲ್ಲ ನೀನು ರಿಪ್ಲೈ ಮಾಡ್ತಾ ಕೂತ್ಕೊಂಡಿದ್ಯಲ್ವ, ಅವ್ರು ಬೇಕು ಅಂತಲೇ ನಿನಗೆ ಟ್ರಿಗರ್ ಮಾಡ್ತಾರೆ, ಡಿಲೀಟ್ ಮಾಡು, ಬ್ಲಾಕ್ ಮಾಡಿಬಿಡು, ಈ ಟೈಮಲ್ಲಿ ಯಾಕೆ ಇದೆಲ್ಲ ನಿನಗೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಈ ಡಿಸಿಷನ್ ತೊಗೊಂಡಿದ್ದೀನಿ. ನೀವೇನು ಹೇಳ್ತೀರಾ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ? ಏನು ಮಾಡಲಿ, ಡಿಲೀಟ್ ಮಾಡಿ ಬ್ಲಾಕ್ ಮಾಡಲ ಅಂತ ಅಂದ್ಬಿಟ್ಟು ನನಗೆ ದಯವಿಟ್ಟು ಒಂದು ಸ್ವಲ್ಪ ಕಮೆಂಟ್ಸಲ್ಲಿ ಹೇಳಿ. ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು, ವೆಯ್ಟ್ ಮಾಡ್ತಿರ್ತಾರೆ ನನ್ನ ಕಮೆಂಟ್ಸ್ಗೋಸ್ಕರ. ಸಿಸ್ಟರ್ ಯಾಕೆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಿಲ್ಲ ನೀವು ಅಂತ ಎಷ್ಟು ನೀಟಾಗಿ ಕೇಳ್ತೀರಾದರೆ ನಿಜ ಖುಷಿ ಆಗುತ್ತೆ ನನಗೆ. ಒಟ್ಟೊಬ್ಬರು ತುಂಬ ಆ್ಯಶಾಗೆ ಫುಲ್ಲು ಏಕವಚನದಲ್ಲಿ ಫುಲ್ ಆ್ಯಶಾಗೆ ಮಾತಾಡ್ಬಿಟ್ಟಿದ್ರು ಕಮೆಂಟಲ್ಲೇ. ನಾನು ಅದಕ್ಕೆ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿಬಿಟ್ಟೆ. ಆದಷ್ಟು ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಕೆಲವೊಂದು ಬ್ಲಾಗಲ್ಲಿ ಮಾಡ್ತೀನಿ, ಕೆಲವೊಂದು ಅಲ್ಲೇ ರಿಪ್ಲೈ ಮಾಡ್ತೀನಿ, ಅಷ್ಟೇ ಸಿಂಪಲ್ಲು. ಅದನ್ನು ದಯವಿಟ್ಟು ನನ್ನ ರೆಗ್ಯುಲರಾಗಿ ನೋಡೋರು ಅರ್ಥ ಮಾಡ್ಕೊಬಿಡಿ. ಆ್ಯಂಡ್ ವೆಯ್ಟ್ ಮಾಡಿ, ನಾನು ಏನು ಕಮೆಂಟ್ಸ್ಗೆ ಆನ್ಸರ್ ಮಾಡೋವರೆಗೂ ಪೇಷನ್ಸ್ ಕಳ್ಕೊಬಿಡಿ ಆಯಿತಾ. ಆ್ಯಂಡ್ ಸೀಮಂತ ಡೇಟ್ ಕೂಡ ಕೇಳಿದ್ವಿ, 2 ಡೇಟ್ಸ್ ಕೊಟ್ಟಿದ್ದಾರೆ. ರಂಜಿತ್ ಅಂದ್ಕೊಂಡಿರೋ ಡೇಟಲ್ಲಿ ಸಿಕ್ಕಿದವಂತೆ. ನಾನು ಆ ಡೇಟ್ಸ್ ಇನ್ನೂ ತುಂಬ ಟೈಮ್ ಇದೆ ಸೀಮಂತಕ್ಕೆ. ಹತ್ರಕ್ಕೆ ಬಂದಾಗ ನಿಮ್ಮ ಹತ್ರ ಯಾವ ಡೇಟ್ ಕೊಟ್ಟಿದ್ದಾರೆ, ನಾವು ಯಾವ ಡೇಟ್ ಫೈನಲ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದೇ ಮಂತಲ್ಲೇ ಹೇಳ್ತೀನಿ, ತುಂಬ ಏನು ವೆಯ್ಟ್ ಮಾಡಿಸಲ್ಲ, ಓಕೆನಾ. ಆ್ಯಂಡ್ ಇನ್ನೊಂದು ಸೀಮಂತದ ಸ್ಯಾರಿ ಬಗ್ಗೆ ಸುಮಾರು ಜನ ಕೇಳಿದ್ರಿ, ಅಮ್ಮ ಕೊಡ್ಸಿದ ಸೀರೆ ಇದಕ್ಕೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳಿ, ನಾವು ಪರ್ಚೇಸ್ ಮಾಡೋದಿದೆ ಸೀಮಂತಕ್ಕೆ ಅಂತ. ಅದು ಅಮ್ಮ ಕೊಡ್ಸಿರೋದಲ್ವ, ಅಂದರೆ ತವ್ರ ಮನೆ ಸೀರೆ ಅಲ್ವಾ, ಪ್ರೈಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಪ್ರೈಸ್ ಡೀಟೇಲ್ಸ್ ಹೇಳಿಲ್ಲ. ನಮ್ಮದು ಮೇನ್ ಫಂಕ್ಷನ್ಗೆ ಇನ್ನೂ ಗ್ರೀನ್ ಸ್ಯಾರಿ ತೊಗೊಳ್ಳೋದಿದೆ ಅಲ್ವಾ, ಆವಾಗ ಖಂಡಿತವಾಗ್ಲೂ ನಾನು ಅದರ ಡೀಟೇಲ್ಸ್ ಎಲ್ಲ ಅಂದರೆ ಎಲ್ಲಿ ಪರ್ಚೇಸ್ ಮಾಡಿದ್ದು, ಎಷ್ಟು ಪೇ ಮಾಡಿದೆ, ಪ್ರತಿಯೊಂದನ್ನು ಹೇಳ್ತೀನಿ. ಇದು ಬೇಡ ಅಂತ ಅನಿಸುತ್ತೆ. ಆ್ಯಂಡ್ ಪ್ಯೂರ್ ಮೈಸೂರು ಸಿಲ್ಕ್ ಅಂತಲೂ ಕೇಳಿದ್ರಿ. ಪ್ಯೂರೇನೇ ಅಲ್ಲ, ಕ್ರೇಪ್ ಸಿಲ್ಕ್ ಅಂತ ಬರುತ್ತಲ್ಲ, ಆ ಥರದ್ರಲ್ಲಿ ತೊಗೊಂಡಿದ್ದು. ಪ್ಯೂರ್ಗೆಲ್ಲ ನಾನು ನಿಜವಾಗ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. 40K 50K ಆಗುತ್ತೆ ನಾನು ಪ್ಯೂರ್ ತೊಗೋಬೇಕು ಅಂತಂದರೆ. ಸುಮ್ಮನೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು. ನನಗೆ ಮದುವೆಯಲ್ಲಿ ಈ ಥರ ಇರಬೇಕು ಅನ್ನೋದಿತ್ತು, ಆ ಆಸೆ ಆ ಟೈಮಲ್ಲಿ ಈಡೇರಿಸ್ಕೊಂಡಿದ್ದೀನಿ. ಇವಾಗೆಲ್ಲ ಏನು ಆ ಥರ ಇಲ್ಲ, ನಾರ್ಮಲ್ ಕ್ರೇಪ್ ಸಿಲ್ಕಲ್ಲೇ ತೊಗೊಂಡೆ. ಕಾಂಬಿನೇಷನ್ ತುಂಬ ಜನ ಇಷ್ಟಪಟ್ರಿ, ಥ್ಯಾಂಕ್ ಯು. ನಾನು ಆದಷ್ಟು ನೀಟಾಗೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀನಿ, ಸಿಂಪಲಾಗಿ ವರ್ಕ್ ಮಾಡಿಸಿ. ಬಿಕಾಸ್ ಅದಕ್ಕೆ ಹೆವಿ ಮಾಡಿಸಿದ್ರೂ ಚೆನ್ನಾಗಿರಲ್ಲ. ಅದನ್ನು ಕೂಡ ಶೇರ್ ಮಾಡ್ತೀನಿ, ಸ್ಟಿಚ್ ಮಾಡಿಸಿದ್ದಾದ್ಮೇಲೆ ಯಾವ ರೀತಿ ಮಾಡಿಸಿದ್ದೀನಿ. ಆ್ಯಂಡ್ ಬೇಕಾದರೆ ಬ್ಲೌಸ್ ವರ್ಕ್ ಮಾಡಿಸೋದು ಪ್ರೈಸ್ ಡೀಟೇಲ್ಸ್ ಹೇಳ್ತೀನಿ, ಓಕೆನಾ. ಆ್ಯಂಡ್ ಸೀಮಂತಕ್ಕೆ ಇನ್ವೈಟ್ ಮಾಡಿ ಅಂತ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ. ನಮ್ಮದು ಪ್ಲ್ಯಾನ್ ತುಂಬ ಸಿಂಪಲಾಗೆ ಸೀಮಂತ ಮಾಡ್ಕೋಬೇಕು. ಈ ಟೈಮಲ್ಲಿ ನನಗೂ ಸುಮಾರು ಹೊತ್ತು ಕೂರೋಕ್ಕಾಗಲ್ಲ, ಜಾಸ್ತಿ ಜನ ಬಂದರೆ ಸುಮಾರು ಹೊತ್ತು ಕೂತ್ಕೊಳ್ಬೇಕಾಗುತ್ತೆ. ಫಂಕ್ಷನ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಆದಷ್ಟು ಹತ್ರದವ್ರಿಗೆ ಇನ್ವೈಟ್ ಮಾಡಿ ಅಂತ ನಾನು ಹಸ್ಬೆಂಡ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮ್ಮನ್ನು ಕೂಡ ಅಪ್ಕಮಿಂಗ್ ಇನ್ನೂ ಸುಮಾರಷ್ಟು ಫಂಕ್ಷನ್ಸ್ ಬರ್ತಾನೆ ಇರ್ತವೆ. ಒಂದು ಫಂಕ್ಷನ್ಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಇನ್ವೈಟ್ ಮಾಡ್ತೀನಿ, ಅಂದರೆ ಡೇಟ್ ಕೊಡೋದಾಗಿರ್ಬೋದು ಆ್ಯಂಡ್ ಅಡ್ರೆಸ್ ಡೀಟೇಲ್ಸ್ ಎಲ್ಲನೂ ಶೇರ್ ಮಾಡ್ತೀನಿ. ಅವಾಗ ನೀವು ಬರ್ಬೋದು. ಈಗ ತುಂಬ ಸಿಂಪಲಾಗಿ ಮಾಡ್ತಿರೋದು, ತುಂಬ ಜನ ಎಲ್ಲ ಬರ್ತಿಲ್ಲ. ನಾವೇ ತುಂಬ ಒಂದು ಕ್ಲೋಸ್ ಸರ್ಕಲಲ್ಲಿ ಇರೋರಿಗೆ ಮಾತ್ರ ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮನ್ನೆಲ್ಲ ನಾನು ಇನ್ವೈಟ್ ಮಾಡ್ತೀನಿ. ಪ್ಯಾಂಟ್ ಶರ್ಟು ಹಾಕ್ತೀರಾ ಅಂದರೆ ಈ ಟೈಮಲ್ಲಿ ನಾನು ಪೈಜಾಮ ಸೆಟ್ ಹಾಕೋದಕ್ಕೆ ಅದು ಇರಿಟೇಟ್ ಆಗಲ್ವಾ, ನಿಮಗೆ ಕಂಫರ್ಟಬಲ್ ಫೀಲ್ ಆಗುತ್ತಾ? ನನ್ನ 4th ಮಂತಿಂದನೂ ಇರಿಟೇಟ್ ಆಗುತ್ತೆ ಅಂತ ಒಬ್ಬರು ಕಮೆಂಟ್ ಮಾಡಿದರೆ, ಅವರು ಪ್ರೆಗ್ನೆಂಟ್ ಲೇಡಿನೇ. ನನಗೆ ಕಂಫರ್ಟಬಲ್ ಆಗುತ್ತೆ, ಯಾಕಂದರೆ ನಾನು ಮೊದಲಿಂದನೂ ಓವರ್ ಸೈಜ್ಡು ಕಲೆಕ್ಷನ್ಸೇ ಇಟ್ಕೊಂಡಿರೋದು ನೈಟ್ ಡ್ರೆಸ್. ನಾನು ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಹಂಗಾಗಿ ನನಗೆ ಕಂಫರ್ಟಬಲ್ ಇದೆ, ಅಷ್ಟೇನು ಅನ್ಕಂಫರ್ಟಬಲ್ ಅಂತ ಅನಿಸಲ್ಲ. ಆ್ಯಂಡ್ ನನಗೆ ಈ ಟೈಮಲ್ಲಿ ಈ ಥರ ಟೀ ಶರ್ಟ್ಸ್ಗಳೇ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಫುಲ್ಲು ಫ್ರೀಯಾಗಿರ್ಬೇಕು ನನಗೆ. ಇವಾಗ ಮ್ಯಾಕ್ಸಿ ಡ್ರೆಸ್ ಆದರೆ ಇಲ್ಲಿ ಫುಲ್ ಟೈಟ್ ಫಿಟ್ ಇರುತ್ತೆ, ಇಲ್ಲಿ ಫುಲ್ ಲೂಸ್ ಇರುತ್ತೆ. ಅದು ಸ್ವಲ್ಪ ಬ್ರೀತ್ ಆಡಬೇಕಾದ್ರೆ ಏನೋ ಒಂಥರ ಇಟ್ಕೊಂಡಂಗೆ ಆಗ್ತಿರುತ್ತೆ. ಸೊ ಟೀ ಶರ್ಟ್ ನನಗೆ ಬೆಸ್ಟು. ಸ್ವಲ್ಪ ಏನೋ ಏನಂತಾರೆ, ಮದರ್ ನೈಟಿ ಎಲ್ಲ ಬರುತ್ತಲ್ಲ ಫೀಡಿಂಗ್ದು, ಆ ಥರದೂ ತರಿಸ್ಕೊಳ್ಳಿ ಅಂತ ಯಾರೋ ಹೇಳಿದ್ರಿ. ಅದ್ರದ್ದು ನಾನು ತರಿಸ್ಕೊಳ್ಳೋ ಪ್ಲ್ಯಾನ್ ಇದೆ. ಬಟ್ ನನಗೆ ಈಗೇನು ನೀಡಿಲ್ಲ, ಬೇಕಾದ್ರೆ 9th ಮಂತಿಗೆ ಬಿದ್ದಿದ್ದಾದಮೇಲೆ ತೊಗೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ನನಗೆ ಕಂಫರ್ಟಬಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ.
ಅದೇ ಪ್ಯಾಂಟು ಸ್ವಲ್ಪ ಲೂಸ್ ಆಗಿದ್ದರೆ ಆರಾಮಾಗಿ ವೇರ್ ಮಾಡ್ಬೋದು. ಅದು ಟೈಟ್ ಇದ್ದರೆ ಕೆಲವೊಂದು ನನಗೂ ಫಿಟ್ ಇರೋವು, ತುಂಬ ಟೈಟ್ ಇರೋದು ಹಾಕೋಕ್ಕೆ ಹೋಗಲ್ಲ, ಸ್ವಲ್ಪ ಲೂಸ್ ಇರೋದೇ ನಾನು ಕೂಡ ಪ್ರಿಫರ್ ಮಾಡೋದು. ಹಸ್ಬೆಂಡ್ ಕೊಡಿಸ್ಲಿಲ್ವಾ ಸ್ಯಾರಿ, ಅಮ್ಮನೇ ಕೊಡಿಸಿದ್ದು ಅಂತಲೂ ಕೇಳಿದ್ರಿ. ನಮ್ಮ ಕಡೆ ತವ್ರ ಮನೆಯವರು ಒಂದು ಕೊಡಿಸ್ತಾರೆ, ಹಸ್ಬೆಂಡು ಕೊಡಿಸ್ತಾರೆ. ಹಸ್ಬೆಂಡ್ ಅದನ್ನ ಇನ್ನೂ ಪರ್ಚೇಸ್ ಮಾಡಿಲ್ಲ, ಅದನ್ನೇ ಮೇಯ್ನ್ ಫಂಕ್ಷನ್ಗೆ ವೇರ್ ಮಾಡಬೇಕಾಗಿರೋದು. ಅದನ್ನೇ ಹೇಳಿದ್ರಿ, ವೀಕೆಂಡಲ್ಲಿ ಅಲ್ಲ ವೀಕ್ ಡೇಸಲ್ಲಿ ಹೋಗಿ ಚಿಕ್ಕಪೇಟೆಗೆ ಜನ ಇರಲ್ಲ, ಬೇಗ ಶಾಪಿಂಗ್ ಮಾಡ್ಕೊಬರ್ಬೋದು ಅಂತ. ಸೊ ನಾವು ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತೀವಿ. ಹೆಂಗೂ ನಾನು ಸೀಮಂತಕ್ಕೆ ಇನ್ನೊಂದು ವೀಕ್ ಇದೆ ನಾವಾಗ ಸ್ಟಿಚ್ ಮಾಡಿಸೋದು, ಬಿಕಾಸ್ ಸುಮ್ಮನೆ ಫಿಟ್ಟಿಂಗ್ ಇಶ್ಯೂ ಆದರೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ತುಂಬ ಟೈಮ್ ಇದೆ, ಆದಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡು ಒಂದು ವೀಕ್ ಡೇಸಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಒಬ್ಬರೇ ಹೇಗೆ ಟೈಮ್ ಪಾಸ್ ಮಾಡ್ತೀರಾ, ಹಸ್ಬೆಂಡ್ ಇರಲ್ಲ ಫುಲ್ ಡೇ ಅಂತ ಒಬ್ಬರು ಕೇಳ್ತೀರಾ. ಇದು ಸುಮಾರು ಜನ ಕೇಳ್ತಿರ್ತೀರಾ, ಒಬ್ಬರೇ ಹೇಗಿರ್ತೀರಾ, ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ನಿಮಗೆ ಬರಲ್ವಾ ಅಂತೆಲ್ಲ. ನನಗೆ ನೆಗೆಟಿವ್ ಥಾಟ್ಸ್ ಬರ್ತಿತ್ತು, ಬಟ್ 3rd ಮಂತಲ್ಲೇ ಲಾಸ್ಟು. ಈಗ ನನ್ನ ಲೈಫಲ್ಲೇ ಅಷ್ಟು ನೆಗೆಟಿವ್ ಥಾಟ್ಸ್ ಬಂದಿದ್ದು 3rd ಮಂತಲ್ಲೇ, ಅದೇ ಲಾಸ್ಟು. ನನಗೆ ಅದಾದಮೇಲೆ ಏನೋ ನೆಗೆಟಿವ್ ಥಾಟ್ಸ್ ಬರಲಿಲ್ಲ. ಆ್ಯಂಡ್ ನಾನು ರೀಸೆಂಟ್ ಡೇಸಿಂದಲೂ ರಾಧಾಕೃಷ್ಣ ಸೀರೀಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜಿಯೋ ಹಾಟ್ಸ್ಟಾರಲ್ಲಿದೆ, ಅದು ಬೇಕಿದ್ರೆ ನೀವು ಕೂಡ ನೋಡಿ ನಿಮ್ಮ ಫ್ರೀ ಟೈಮಲ್ಲಿ. ತುಂಬಾ ಚೆನ್ನಾಗಿದೆ. ನಾನಂತೂ ಫ್ರೀ ಇದ್ದಾಗ ಫುಲ್ ಡೇ ನಂದೇನೋ ವರ್ಕ್ ಇಲ್ಲ, ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು, ಇಲ್ಲ ಮನೆ ಕೆಲಸಗಳು, ಎಡಿಟಿಂಗ್ ಕೆಲಸ ಇಲ್ಲ ಅಂತಂದರೆ ನಾನು ರಾಧಾಕೃಷ್ಣನೇ ನೋಡ್ತಾ ಇರ್ತೀನಿ. ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇವಾಗ ನಾನು. ತುಂಬ ಇಷ್ಟ ಆಗ್ತಿದೆ. ಆದಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ, ಏನೋ ಒಂದು ಸ್ವಲ್ಪ ಫೀಲ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರಾಧಾಕೃಷ್ಣ ಸೀರೀಸ್ ಅಂದರೆ ಸೀರಿಯಲ್ನೇ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಯಾರಾದರೂ ಪ್ರೆಗ್ನೆಂಟ್ ಇರೋರು ಕೇಳ್ತಾನೆ ಇರ್ತೀರಲ್ವ, ಅದನ್ನು ನೋಡಿ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ಸೀರಿಯಲ್ ನೋಡಲ್ಲ ಲೈಫಲ್ಲಿ, ಇದುವರೆಗೂ ಒಂದು ಸೀರಿಯಲ್ ಅಂತ ನೋಡಿಲ್ಲ. ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಟ್ಟರೆ, ಅದು ಬಿಗ್ ಬಾಸೂ ಒಂದು 4 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದು. ತುಂಬ ಟಿ ವಿ ಅನ್ನೋದೇ ಅಡಿಕ್ಷನ್ನೇ ಇಲ್ಲ ನನಗೆ. ಸೊ ಹಂಗಾಗಿ ಸೀರಿಯಲ್ಸ್ ಐಡಿಯಾ ಇರಲಿಲ್ಲ. ಜಿಯೋ ಹಾಟ್ಸ್ಟಾರಲ್ಲಿ ರೀಸೆಂಟಾಗಿ ಬಿಗ್ ಬಾಸ್ ನೋಡಬೇಕಾದ್ರೆ ನನಗದು ಗೊತ್ತಾಯಿತು, ರಾಧಾಕೃಷ್ಣ ಎಲ್ಲ ಎಪಿಸೋಡ್ಸ್ ಇದರಲ್ಲಿದ್ದಾವೆ ಅಂತ. ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು. ಒಂದು 2 ವೀಕ್ಸಿಂದ ನೋಡ್ತಾ ಇದ್ದೀನಿ ಅಷ್ಟೇ ಗೈಸ್. ಈ ವ್ಲಾಗು ಆದಷ್ಟು ಬೇಗ ಸೀಮಂತ ಡೇಟ್ ಕೂಡ ನಿಮಗೆ ತಿಳಿಸ್ತೀವಿ. ಯಾಕೆ ಸೊಮ್ಮೆ ಹೇಳಿಲ್ಲ ಅಂತ ಅಂದ್ಕೋಬೇಡಿ. ಮತ್ತೆ ಆದಷ್ಟು ಬೇಗ ಈ ಮಂತಲ್ಲೇ ನಿಮಗೆ ಹೇಳ್ತೀನಿ, ಓಕೆನಾ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.